ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶರತ್. ನಿಮ್ಮ ಜಂಬೂ ಸವಾರಿಯನ್ನು ಇವತ್ತು ಮತ್ತೆ ಅಯೋಧ್ಯೆಗೆ ತೆಗೆದುಕೊಂಡು ಬಂದಿದ್ದೇನೆ. ಏನು ಮತ್ತೆ ಅಯೋಧ್ಯೆ? ಇವತ್ತು ರಾಮನ ಕಥೆಯ ಅಲ್ಲ, ಇವತ್ತು ನಿಮಗೆ ವಾನರರ ಕಥೆಯನ್ನು ಹೇಳುತ್ತೇನೆ. ಹನುಮಂತನ ಬಾಲ ಸುಟ್ಟದ್ದು ನಿಮಗೆ ಗೊತ್ತುಂಟು. ಆದರೆ ಅಯೋಧ್ಯೆಯ ಮಂಗಗಳೆಲ್ಲ ಬಾಲ ಸುಟ್ಟುಕೊಂಡಿವೆ. ಯಾಕೆ ಗೊತ್ತುಂಟ? ಈ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಮಂಗಗಳ ಬಾಲ ಉದ್ದ. ಮಂಗಗಳಿಗೆ ಗೋಲಾಂಗೂಲ ಅಂತ ಹೆಸರು. ಗೋಲಾಂಗೂಲ ಅಂದರೆ ಹಸುವಿನ ಹಾಗೆ ಬಾಲ ಇದ್ದವು ಅಂತ ಹೇಳಿ. ಆದರೆ ಅಯೋಧ್ಯೆಯ ಮಂಗಗಳಿಗೆ ಮಾತ್ರ ಬಾಲ ಉಂಟು. ಎಲ್ಲ ಮಂಗಗಳು, ಅದು ನಿನ್ನೆ ಹುಟ್ಟಿದ ಮಂಗಗಳಾದರೂ ಕೂಡ ಅವುಗಳ ಬಾಲ ಸುಟ್ಟಿದೆ, ಸುಟ್ಟುಕೊಂಡ ಹಾಗೆಯೇ ಕಾಣುತ್ತದೆ. ಯಾಕೆ ಹೀಗೆ? ಅದಕ್ಕೆ ಒಂದು ಕಾರಣದ ಕತೆ ಉಂಟು. ಲಂಕೆಯಲ್ಲಿ ರಾವಣ ಸಂಹಾರ ಆದ ಮೇಲೆ ವಿಭೀಷಣನ ಪಟ್ಟಾಭಿಷೇಕ ಆಗುವ ಹೊತ್ತಿಗೆ ಈ ಮಂಗಗಳಿಗೆಲ್ಲ ಶ್ರೀರಾಮ ದೇವರು ಅಂತ ಗೊತ್ತಾಯಿತು. ನಮಗೆ ಚಿನ್ನದ ಲಂಕೆ ಬೇಡ, ನಮಗೆ ರಾಮನ ಸನ್ನಿಧಿಯೇ ಬೇಕು ಅಂತ ಹೇಳಿಕೊಂಡು ಸೀತಾರಾಮರೊಟ್ಟಿಗೆ ಪುಷ್ಪಕ ವಿಮಾನವನ್ನು ಹತ್ತಿಕೊಂಡವಂತೆ ಸಾವಿರ ಸಂಖ್ಯೆಯಲ್ಲಿ ಮಂಗಗಳು ಶ್ರೀರಾಮನೊಟ್ಟಿಗೆ ಅಯೋಧ್ಯೆಗೆ ಬಂದವು. ಅಯೋಧ್ಯೆಗೆ ಬಂದು ಶ್ರೀರಾಮನ ಒಟ್ಟಿಗೆ ಇದ್ದರೆ ರಾಮರಾಜ್ಯ ತಿನ್ನಲಿಕ್ಕೆ ಉಣ್ಲಿಕ್ಕೆ ಏನೂ ಕೊರತೆ ಇಲ್ಲ. ಆದರೆ ಹನುಮಂತನಿಗೆ ಸಿಗುವಂತಹ ಒಲುಮೆ, ಅನುಗ್ರಹ, ಪ್ರೀತಿ, ಮಮತೆ ಉಳಿದ ಮಂಗಗಳಿಗೆ ಸಿಗಲಿಲ್ಲ. ಯಾಕೆ ಹೀಗೆ? ಮಂಗಗಳಿಗೆಲ್ಲ ಅನುಮಾನ, ನಮ್ಮನ್ನು ಯಾಕೆ ಶ್ರೀರಾಮ ಆ ಥರ ಪ್ರೀತಿ ಮಾಡುವುದಿಲ್ಲ? ಆಗ ಮಂಗಗಳೆಲ್ಲ ಚಿಂತನ ಮಂಥನ ನಡೆಸಿದವರು. ಅಂಗವಿಕಲರಿದ್ದರೆ ಅವರ ಬಗ್ಗೆ ಸಮಾಜಕ್ಕೆ ಒಂದು ಅನುಕಂಪ ಇರ್ತದಲ್ಲ. ಬಹುಶಃ ಹನುಮಂತನ ಬಾಲ ಸುಟ್ಟಿದೆ, ಅದಕ್ಕೆ ಸೀತಾರಾಮರು ಅವನಿಗೆ ಹೆಚ್ಚು ಅನುಕಂಪದಿಂದ ಪ್ರೀತಿ ತೋರಿಸ್ತಾ ಇದ್ದಾರೆ. ನಮಗೆ ಶ್ರೀರಾಮನ ಅನುಗ್ರಹ ಸಿಗಬೇಕಿದ್ರೆ ನಾವು ಕೂಡ ಬಾಲ ಸುಟ್ಟುಕೊಳ್ಳಬೇಕು. ಸರಯೂ ತೀರದಲ್ಲಿ ಕಟ್ಟಿಗೆಯ ರಾಶಿಯನ್ನು ಹಾಕಿದವಂತೆ, ಬೆಂಕಿ ಕೊಟ್ಟವಂತೆ ಎಲ್ಲ ಮಂಗಗಳು ಸಾಲಾಗಿ ಬಾಲವನ್ನು ಸುಟ್ಟುಕೊಂಡವಂತೆ ಶ್ರೀರಾಮನ ಸನ್ನಿಧಿಗೆ ಬಂದವಂತೆ. ಶ್ರೀರಾಮ ವಿಚಾರಿಸಿದಾಗ ಕಾರಣ ಗೊತ್ತಾಯಿತು. ರಾಮ ಹೇಳಿದನಂತೆ, ನಿಮಗೆ ನನ್ನ ಅನುಗ್ರಹ ಉಂಟು, ನಿಮ್ಮಲ್ಲಿ ಯಾವಾಗಲೂ ನನ್ನ ಸಾನ್ನಿಧ್ಯ ಉಂಟು. ಭವಂತ ಸರ್ವೇ ಮಂಗಾ ಭವಂತಿ. ಅವತ್ತಿನವರೆಗೂ ಮಂಗಗಳಿಗೆ ವಾನರರು ಅಂತ ಹೇಳ್ತಾ ಇದ್ದರು. ಕಾಸರಗೋಡಿನ ತೊಂಡಮೂಲೆ ನಾರಾಯಣ ಭಟ್ಟರು ಈ ಮಂಗ ಅಂತ ಹೇಳುವುದಕ್ಕೂ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಮಂ ಗಾ ಅಂತ ಹೇಳಿದರೆ ಮೋಕ್ಷಗಾಮಿಗಳಾಗಿ ನನ್ನಲ್ಲಿಗೆ ಬನ್ನಿ. ಆದ ನಂತರ ಈ ಮಂಗಗಳನ್ನು ಎಲ್ಲಿಯೂ ಹೊಡೆದು ಕೊಲ್ಲುವ ಕ್ರಮ ಇಲ್ಲ. ಘಟ್ಟದ ಮೇಲಂತೂ ಒಂದು ಮಂಗ ಸತ್ತು ಬಿದ್ದಿದೆ ಅಂತಾದರೆ ಆ ಮಂಗಗಳಿಗೆ ಒಂದು ಗುಡಿ ಕಟ್ಟಿ ಅಲ್ಲಿ ಒಂದು ಕಲ್ಲನ್ನು ವಾನರ ಹನುಮಂತನ ಶಿಲೆಯನ್ನು ಸ್ಥಾಪನೆ ಮಾಡ್ತಾರೆ. ಹನುಮಂತನ ಗುಡಿ ಆಗ್ತದೆ, ಹನುಮಂತನ ದೇವಸ್ಥಾನಗಳೇ ಆಗುತ್ತಾರೆ. ಈ ಥರ ಘಟ್ಟದ ಮೇಲೆ ಅನೇಕ ಆಂಜನೇಯನ ಗುಡಿಗಳುಂಟು. ಇದು ಅಯೋಧ್ಯೆಯ ಮಂಗಗಳ ಕಥೆ.